ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವುಗಳು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಮ್ಮ 4 ದಿನಗಳ ಫ್ಯಾಮಿಲಿ ಟ್ರಿಪ್ನ 2ನೇ ದಿನಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಾವು ಮಲ್ಪೆ ಬೀಚ್ ಮತ್ತು ಉಡುಪಿ ಕೃಷ್ಣ ದೇವಸ್ಥಾನನ ನೋಡ್ಕೊಂಡು ಬಂದಾದಮೇಲೆ ನೆಕ್ಸ್ಟ್ ಟ್ರಿಪ್ ನಾವು ಪ್ಲ್ಯಾನ್ ಮಾಡಿದ್ದೆ ಮಂಗಳೂರು ಕಡೆಗೆ. ಸೊ ಮಂಗಳೂರು ಕಡೆ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಇದು ಮಂಗಳೂರು ಸಿಟಿಗೆ ನಾವು ಎಂಟ್ರಿ ಕೊಡ್ತಾ ಇರೋದು. ಸೊ ಅಲ್ಲಿರುವಂಥ ಲೈಟಿಂಗ್ಸು, ರೋಡಲ್ಲಿ ಅದೆಲ್ಲ ಹಾಕಿದ್ದು ನೋಡಿದಾಗ ನಮಗೊಂದ್ಸಲ ನಮ್ಮನ್ನೇ ಸ್ವಾಗತ ಮಾಡೋದಕ್ಕೋಸ್ಕರ ಹಾಕ್ಬಿಟ್ಟಿದ್ದಾರೇನೋ ಅನ್ನೋಂಥ ಫೀಲ್ ಬಂದುಬಿಡ್ತು. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ಹೋಗ್ತಾ ಹೋಗ್ತಾ ಅಕ್ಕಪಕ್ಕ ಸೈಡಲ್ಲಿ ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಾಣಿಸ್ತಿದ್ದಾವೆ. ಸೊ ಇದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ನಮ್ಗನ್ಸಿದ್ದು ನಾವೆಲ್ಲಾದರೂ ಔಟ್ ಆಫ್ ಕಂಟ್ರಿಗೆ ಏನಾದರೂ ಬಂದುಬಿಟ್ಟಿದ್ದೀವ ಅಂತ. ಸೊ ಹಾಗೆ ಇದೆ ಮ್ಯಾಂಗ್ಳೂರು ಸಿಟಿ ಮಾತ್ರ ತುಂಬಾ ಇಂಪ್ರೂವ್ಮೆಂಟ್ಸ್ ಇದೆ. ಮ್ಯಾಂಗ್ಳೂರು ಸಿಟಿ ನಮಗೆ ಮ್ಯಾಂಗ್ಳೂರು ತುಂಬಾ ಇಷ್ಟ ಆಯಿತು. ನಾವು ಒಂದು 15 ಇಯರ್ಸ್ ಬ್ಯಾಕ್ ಏನೋ ನಾನು ಹೋಗಿದ್ದು ನನ್ನ ಅಪ್ಪ ಅಮ್ಮನ ಜೊತೆಗೆ. ಇವಾಗ ಇದೆ ಫಸ್ಟ್ ಟೈಮು ನನ್ನ ಗಂಡ ಮತ್ತು ನನ್ನ ಫ್ಯಾಮಿಲಿ ಜೊತೆ ನಾವು ಇಲ್ಲಿಗೆ ಬರ್ತಿರೋದು. ಸೊ ಇಲ್ಲಿಗೆ ಬರೋವಂಥ ಒಂದು ಮೇನ್ ರೀಸನ್ ಅಂದರೆ ಇಲ್ಲಿ ನನ್ನ ನಾದಿನಿ ಇದ್ದಾಳೆ, ಅಂದರೆ ನನ್ನ ಗಂಡನ ತಂಗಿ. ಸೊ ಅವರಿಲ್ಲಿ ಪೊಲೀಸ್ ಜಾಬಲ್ಲಿದ್ದಾರೆ. ಸೊ ಹಾಗಾಗಿ ನಾವಲ್ಲಿ ರೂಮ್ಸ್ ಎಲ್ಲ ಬುಕ್ ಮಾಡಲಿಲ್ಲ. ಸೊ ಡೈರೆಕ್ಟ್ ಹೋಗಿದ್ದೆ ಅವ್ರ ಮನೆಗೆ. ಹೋದ ತಕ್ಷಣ ಅವ್ರು ಕೂಡ ತುಂಬಾ ಚೆನ್ನಾಗಿ ಸ್ವಾಗತ ಮಾಡಿಕೊಂಡ್ರು. ಅವಳ ಮುದ್ದು ಅಳಿಯಂದ್ರು ಕೂಡ ನೋಡಿ ಫುಲ್ ಖುಷಿ ಅವಳು ಮತ್ತು ಅವಳ ಹಸ್ಬೆಂಡ್ ಇಬ್ಬರೇ ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ನಾವು ಹೋದ ತಕ್ಷಣ ಅವರಿಬ್ಬರು ಅಂತೂ ಫುಲ್ ಖುಷಿಯಾಗಿದ್ದರು. ನಮಗೂ ಕೂಡ ಅವ್ರನ್ನ ನೋಡಿ ಅಷ್ಟೇ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಅವರಿರೋವಂಥ ಪ್ಲೇಸಲ್ಲಿ. ಇದು ವಿಡಿಯೋ ನನ್ನ ಮಗ ಮಾಡಿದ್ದು. ನಾನು ಮಾಡಿದರೆ ಇನ್ನೂ ಸ್ವಲ್ಪ ಜಾಸ್ತಿ ತೋರಿಸ್ತಿದ್ದೆ, ಬಿಕಾಸ್ ಅವರು ಮೌಂಟೇನ್ ಸ್ವಲ್ಪ ಎತ್ತರ ಪ್ಲೇಸಲ್ಲಿ ಇರುವಂಥದ್ದು. ಸುತ್ತ ಗಿಡ ಬೆಟ್ಟ ಅಂತೆಲ್ಲ ತುಂಬ ಚೆನ್ನಾಗಿತ್ತು, ಬಟ್ ಅದೆಲ್ಲ ವಿಡಿಯೋ ಮಾಡೋದಾಗಲಿಲ್ಲ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ. ಇಲ್ಲಿದ್ದಾರೆ ನೋಡಿ ನಮ್ಮ ಗಣಪತಿ, ಸೌತ್ ಎಡ್ಕ ಗಣಪತಿ ದೇವಸ್ಥಾನಕ್ಕೆ ನಾವು ಎಂಟ್ರಿ ಕೊಟ್ವಿ. ಯಾವ ದೇವರು ಎಲ್ಲಿ ಹಿಂಗೆ ಅಂತ ಗೊತ್ತಿಲ್ಲ, ಫುಲ್ ಕ್ಯೂ ರಶ್ ಇರುತ್ತೆ. ಬಟ್ ನಮ್ಮ ಗಣಪ ಮಾತ್ರ ಹಂಗಲ್ಲ, ಅವನು ಯಾವಾಗಲೂ ನಮ್ಗೆ ರೋಡಲ್ಲೇ ಸಿಗ್ತಿರ್ತಾನೆ. ಸೊ ಅವ್ನು ನೋಡೋದಕ್ಕೂ ಕೂಡ ಫುಲ್ ಓಪನ್ ಟಿಕೆಟು, ಏನೂ ಚಾರ್ಜಸ್ಸು ಇಲ್ಲ. ಅವ್ನ ಟೆಂಪಲ್ಸಲ್ಲಿ ಏನು ಅಂದರೂ ಏನೂ ಇಲ್ಲ. ಸೊ ಫ್ರೀಯಾಗಿ ದರ್ಶನ ಒಂದು. ಸೊ ನಮ್ಮ ಗಣಪ ನೋಡಿಬಿಟ್ಟು ಫುಲ್ ಖುಷಿಯಾಗೋಯ್ತು. ಇಲ್ಲೆಲ್ಲ ಗಂಟೆ ತುಂಬ ಕಟ್ಟಿದ್ದಾರೆ. ಸೊ ಏನಾದರೂ ಹರಕೆ ಇತ್ತು ಅಂತಂದರೆ ಗಂಟೆ ಕಟ್ಟಿಬಿಟ್ಟು ಹರಕೆ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಅಲ್ಲಿ ಕೊಡುವಂಥ ಒಂದು ಅವಲಕ್ಕಿ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅವನ ದೇವಸ್ಥಾನದಲ್ಲಿ. ನಾವು ಮನೇಲಿ ಮಾಡೋಕ್ಕೋದ್ರೂ ಆ ಥರ ಟೇಸ್ಟ್ ಬರೋದಿಲ್ಲ. ಸೊ ದೇವಸ್ಥಾನದಲ್ಲಿ ಸಿಗೋವಂಥ ಟೇಸ್ಟೇ ಬೇರೆ. ಗಣೇಶನ ನೋಡಿದ ತಕ್ಷಣ ಫುಲ್ ಖುಷಿ ಆಯಿತು. ಸ್ವಲ್ಪ ಅಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೊಂಡ್ವಿ. ಅದಾದ ನಂತರ ನೆಕ್ಸ್ಟು ಹೊರಗಡೆ ಬಂದು ಎಲ್ಲರೂ ಕೂಡ ಸೆಲ್ಫಿ ಅವರು ತೊಗೊಳ್ತಾ ಇದ್ರಲ್ವ. ಸೊ ಇವರು ನನ್ನ ಹಸ್ಬೆಂಡ್ ಮತ್ತು ಮಕ್ಕಳನ್ನು ಕೂಡ ನಿಲ್ಲಿಸಿ ಸೆಲ್ಫಿ ತೆಗಿಯೋಣ ಅಂತ ನಿಲ್ಸೋಕೆ ಟ್ರೈ ಮಾಡ್ತಿದ್ದೆ. ಬಟ್ ಇವರು ನೋಡಿ ಕರೆಕ್ಟಾಗಿ ನಿಂತ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅಲ್ಲಿ ಅವ್ರಿಗೆ ಸುಮ್ಮನೆ ಹೋಗಬೇಕು. ನೆಕ್ಸ್ಟು ನಾವು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ವ. ಸೊ ಹಾಗಾಗಿ ಹೋಗ್ತಾ ದಾರಿಲಿ ಫಸ್ಟು ನಾವು ಗಣಪನ ದರ್ಶನ ಮಾಡಿಕೊಂಡೆ, ನೆಕ್ಸ್ಟು ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಸೊ ಅಲ್ಲವರು ಇಬ್ಬರು ನೋಡಿ ಈ ಥರ ಜಗಳ ಮಾಡ್ತಾ ಇದ್ದಾರೆ. ನಿನ್ನೆ ಬೀಚಲ್ಲಿ ಆಟ ಆಡಿಬಿಟ್ಟು ಫುಲ್ಲು ಟ್ಯಾನ್ ಆಗಿಬಿಟ್ಟು ಅವ್ರಿಗೆ ಮೈಯೆಲ್ಲ ಸ್ವಲ್ಪ ರ್ಯಾಷಸ್ ಆಗಿಬಿಟ್ಟಿದೆ ಅಂತೆ. ಸೊ ಹಾಗಾಗಿ ನನ್ನ ಮುಟ್ಬೇಡ ನೀನು, ನಿನ್ನ ಮುಟ್ಬೇಡ ನಾನು ಅಂತ ಹೇಳ್ಬಿಟ್ಟು ಜಗಳ ಮಾಡ್ತಾ ನಿಲ್ತಿದ್ರು. ಸೊ ಹಾಗೆ ಒಂದೆರಡು ಫೋಟೋ ಫಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ನಮ್ಮ ಧರ್ಮಸ್ಥಳ ಮಂಜುನಾಥ ಟೆಂಪಲ್ಗೆ. ಸೊ ಇಲ್ಲಿಗೆ ಬಂದ್ವಿ. ಬರ್ತಿದ್ದಂಗೆ ನಮ್ದು ಇಲ್ಲೊಂದು ಹರಕೆ ಇತ್ತು. ಸೊ ಹಾಗಾಗಿ ನಾವು ಫಸ್ಟು ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಕ್ಕಳು ಮತ್ತು ಹಾಗೆ ನಂದು ಕೂಡ ಸ್ವಲ್ಪ ಮುಡಿ ಕೊಡೋದಿತ್ತು. ನಂದು ಪಂಚಮುಡಿ, ಅವರಿಬ್ರದ್ದು ಫುಲ್ ಕೂದಲು ಕೊಡೋವಂಥ ಹರಕೆ. ಹಾಗಾಗಿ ಕೂದಲು ಕೊಡೋ ಹರಕೆನ ಫಸ್ಟ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟು ನಾವು ದೇವಸ್ಥಾನದೊಳಗೆ ಎಂಟ್ರಿ ಆಗೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಹಾಗೆ ಹೊರಟು ಮುಂದೆ ಸಾಗಿದ್ವಿ. ಒಟ್ಟಿನಲ್ಲಿ ನಮಗೆ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇರಬೇಕಾದ್ರೆ ಒಂದೊಳ್ಳೆ ಫೀಲ್ ಕೊಡ್ತು. ಅದಾದಮೇಲೆ ನೆಕ್ಸ್ಟು ನಾವಲ್ಲಿ ಮುಡಿ ಕೊಡೋದಕ್ಕೆ ಅಂತ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ಒಂಚೂರು ಅವರು ಫುಲ್ ಡಿಮ್ಯಾಂಡು, ದುಡ್ಡಿಗೆ ಫುಲ್ಲು ಡಿಮ್ಯಾಂಡ್ ಆಗಿಬಿಟ್ಟಿದೆ ಇವಾಗಂತೂ ಧರ್ಮಸ್ಥಳ. ಟಿಕೆಟ್ ಕೌಂಟರಲ್ಲಿ ಮುಡಿ ಕೊಡೋವಂಥದ್ದು ಟಿಕೆಟ್ ಎಲ್ಲ ತೊಗೊಂಡ್ವಿ. ಬಟ್ ಅಲ್ಲಿ ಕೂಡ ಅವ್ರು ಒಬ್ಬೊಬ್ಬರಿಗೆ 150ರಿಂದ 200 ರೂಪಾಯಿ ಡಿಮ್ಯಾಂಡ್ ಮಾಡ್ತಿದ್ರು. ಸೊ ನಾವು 100 ರೂಪಾಯಿ ಕೊಡೋಕೆ ಹೋದ್ರೂ ಇಷ್ಟೇ ಕೊಡ್ತೀರಾ ಅಷ್ಟೇ ಕೊಡ್ತೀರಾ, ನೀವು ಶಾಪಲ್ಲಿ ಮಾಡಿಸಿದ್ರೆ ಹಂಗೆ ಕೊಡ್ತೀರಾ ಹಿಂಗೆ ಕೊಡ್ತೀರಾ ಅಂತ ಅಂದ್ಕೊಳ್ತಾ ಹಾಗೂ ಹಿಂಗೂ ನಮ್ಮ 4 ಜನದಿಂದ ಟೋಟಲು 450 ರೂಪೀಸ್ ಕಲೆಕ್ಟ್ ಮಾಡಿಕೊಂಡ್ರು ಅವರು. ನೆಕ್ಸ್ಟ್ ಅದಾದಮೇಲೆ ಹೋಯ್ತು ಬಿಡು ದೇವಸ್ಥಾನ ಅಂದ್ಕೊಂಡು ಸುಮ್ಮನಾದ್ವಿ. ಯಾಕಂದರೆ ಒಂದು ಸಮಾಧಾನ ಇರಬೇಕು, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದಾಗ ಕಿರಿಕಿರಿ ಬೇಡ ಅಂತ ಅಂದ್ಕೊಂಡು ನೆಕ್ಸ್ಟ್ ಅಲ್ಲಿ ಮುಡಿ ಕೊಟ್ಟವ್ರೆ ನೇತ್ರಾವತಿ
ತೀರ್ಥ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಎಂಟ್ರಿ ತೊಗೊಂಡ್ವಿ. ಬಟ್ ತುಂಬ ರಶ್ ಏನು ಇರಲಿಲ್ಲ, ಆದರೂ ಸ್ವಲ್ಪ ದರ್ಶನ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ನಾವು 200 ರುಪೀಸ್ ಟಿಕೆಟ್ ತೊಗೊಂಡು ಟೋಕನ್ ತೊಗೊಂಡು ಎಲ್ಲರೂ ಒಳಗಡೆ ಎಂಟ್ರಿ ಕೊಟ್ವಿ. ಅಲ್ಲಿ ಎಂಟ್ರಿ ಕೊಟ್ಟಾಗ ಸೊ ಇವಾಗ ಈ ಥರ ಮಾಡಿದ್ದಾರೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಈ ತಿರುಪತಿ ಸೈಡೆಲ್ಲ ಈ ಥರ ಇರುತ್ತಲ್ಲ, ಎಲ್ಲ ವೇಟ್ ಮಾಡ್ಕೊತಾ ಹೋಗೋದು. ಸೊ ಹಾಗಾಗಿ ಇಲ್ಲಿ ಕೂಡ ಚೇರ್ಸು, ಆಮೇಲೆ ಫುಲ್ಲು ಲ್ಯಾಕ್ಸುರಿ ಆಗಿತ್ತು ಒಳಗೆಲ್ಲ ಲುಕ್ಸು. ಕೂರೋದಕ್ಕೆ ಫೆಸಿಲಿಟೀಸ್ ಆಗಲಿ, ಆಮೇಲೆ ಅಲ್ಲೆಲ್ಲ ಹಾಕ್ಸಿರೋವಂಥ ಅವರೆಲ್ಲ ಡಿಸೈನ್ ಮಾಡಿರೋವಂಥ ಡಿಸೈನ್ಸು, ವರ್ಕು ಒಂದೊಳ್ಳೆ ಫೀಲ್ ಕೊಡ್ತಿತ್ತು, ಚೆನ್ನಾಗಿತ್ತು. ಸೊ ಅಲ್ಲಿ ಇಲ್ಲಿ ಫ್ಯಾನ್ಸ್ ಆಗಲಿ ಒಂದು, ಯಾಕಂದರೆ ಬಿಸಿಲು ಟೈಮ್ ಅಲ್ವಾ, ಅಷ್ಟೊಂದು ಸೆಕೆ ಅಂತ ಅನಿಸ್ಬಾರ್ದು, ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಎಲ್ಲ ಈ ಥರ ಫೆಸಿಲಿಟೀಸ್ ಮಾಡಿದ್ದಾರೆ. ಹೋಗಿ ಅಲ್ಲಿ ವೇಟಿಂಗ್ ರೂಮ್ಸಲ್ಲಿ ವೇಟ್ ಮಾಡ್ತಾ ಕುಳಿತುಕೊಂಡ್ವಿ. ಸೊ ಮಿನಿಮಮ್ ಏನಿಲ್ಲ ಅಂತಂದರೂ ಸೊ ಅಲ್ಲೇ ನಾವು 2 ಅವರ್ಸ್ ಮೇಲೇ ವೇಟ್ ಮಾಡಿದ್ವಿ ಇಲ್ಲಿ. ಅಲ್ಲಿ 2 ಅವರ್ಸ್ ವೇಟ್ ಮಾಡಿದ್ದು ಅದೊಂಥರ ಅಲ್ಲಿ ನನ್ನ ಮಕ್ಕಳಿಗಂತೂ ಫುಲ್ ಖುಷಿ ಆಗಿಬಿಡ್ತು. ರೀಸನ್ ಏನಂದರೆ ಅಲ್ಲೇ ಒಂದು ಶಾಪ್ ಇದೆ, ಧರ್ಮಸ್ಥಳ ಅವ್ರದ್ದೇ ಒಂದು ಶಾಪ್ ಇಟ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಫುಲ್ ಏನು ಬೇಕೋ ಅದು ಸಿಗುತ್ತೆ, ಐಸ್ ಕ್ರೀಮು ಆ ಥರ ಸ್ನ್ಯಾಕ್ಸು ಅದೆಲ್ಲ ತೊಗೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದರು. ಅದಾದ ನಂತರ ನೆಕ್ಸ್ಟು ದರ್ಶನಕ್ಕೆ ಅಂತ ಒಳಗೆ ಹೋದ್ವಿ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ನೆಕ್ಸ್ಟು ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬ ಏನೂ ಅಷ್ಟೊಂದು ರಶ್ ಇರಲಿಲ್ಲ ನಾವು ಹೋದ ಟೈಮಲ್ಲಿ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡವ್ರೆ ಸೀದಾ ಹೋಗಿದ್ದೆ ನಾವು ಊಟದ ಅಲ್ಲಿ ಕಡೆಗೆ. ಊಟ ಅಂತೂ ಹೇಳೋದೇ ಬೇಡ, ಯಾಕಂದರೆ ಧರ್ಮಸ್ಥಳದ ಊಟದ ಪ್ರಸಾದದ ಬಗ್ಗೆ ಪ್ರತಿಯೊಬ್ಬರಿಗೂ ಇವಾಗಲೇ ಎಲ್ರಿಗೂ ಗೊತ್ತಿರೋದೆ. ಸೊ ನಾವು ಮನೇಲಿ ಮಾಡಿದ್ರು ಅಷ್ಟು ಟೇಸ್ಟ್ ಸಿಗೋದಿಲ್ಲ. ಪ್ರಸಾದ ಅಂತಂದಾಗ ಅದ್ರದ್ದು ಟೇಸ್ಟೇ ಬೇರೆ ಅಲ್ಲಿ. ಹಾಗಾಗಿ ಅದರಲ್ಲೂ ನನಗಂತೂ ಧರ್ಮಸ್ಥಳದಲ್ಲಿ ಕೊಡುವಂಥ ತಿಳಿ ಸಾಂಬಾರು ತುಂಬ ಇಷ್ಟ. ಅನ್ನ ಮತ್ತು ತಿಳಿ ಸಾಂಬಾರು ನಾನು 2 ಟೈಮ್ ಹಾಕ್ಸ್ಕೊಂಡು ಊಟ ಮಾಡಿದ್ದೀನಲ್ಲಿ. ನಂಗೆ ತುಂಬ ಇಷ್ಟ. ನಿಮ್ಗೆ ಯಾರ್ಯಾರಿಗೆ ಧರ್ಮಸ್ಥಳದಲ್ಲಿ ಸಿಗುವಂಥ ತಿಳಿ ಸಾಂಬಾರು ಮತ್ತು ಅನ್ನ ಇಷ್ಟ ಆಗುತ್ತೆ, ಯಾರ್ಯಾರಿಗೆ ಇಷ್ಟ ನಂತರ ಅವರೆಲ್ಲ ಕಾಮೆಂಟ್ ಮಾಡಿ, ನಿಮ್ಮ ಅನುಭವನೂ ಕೂಡ ಹಂಚಿಕೊಳ್ಳಿ ನನ್ನ ಜೊತೆ. ನೆಕ್ಸ್ಟ್ ಅಲ್ಲಿದ್ದ ಊಟ ಮಾಡ್ಕೊಂಡವರು ನೆಕ್ಸ್ಟ್ ಅಲ್ಲಿದ್ದ ಹಾಲಿಂದ ಹೊರಗಡೆ ಬಂದ್ವಿ. ಹ್ಯಾಂಡ್ ವಾಶ್ ಮಾಡಿಕೊಂಡು ನೀರೆಲ್ಲ ಕುಡಿದು ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಯಾಕಂದರೆ ಮುಂಚೆ ಈಗ ನಾನು 15 ಇಯರ್ಸ್ ಬ್ಯಾಕ್ ಹೋಗಿದ್ದು, ಅಲ್ಲಿಗಿಲಿಗೂ 15 ಇಯರ್ಸ್ ಅಲ್ಲ 10 ಇಯರ್ಸ್ ಹಿಂದೆ ಹೋಗಿದ್ದು, ಹೋಗೇ ಇದ್ದಿಲ್ಲ. ನೆಕ್ಸ್ಟ್ ಮತ್ತೆ ಇವಾಗೇ ಹೋಗಿರೋದು 10 ಇಯರ್ಸ್ ನಂತರ ನಾನು ಇಲ್ಲಿಗೆ. ಯಾಕಂದರೆ ಮಕ್ಕಳೆಲ್ಲ ಚಿಕ್ಕವಿದ್ವಲ್ಲ, ಕರ್ಕೊಂಡು ಹೋಗೋದಕ್ಕೆ ಲಾಂಗ್ ಜರ್ನಿ ಆದರೆ ಸರಿ ಹೋಗಲ್ಲ, ಅವ್ರು ಸ್ವಲ್ಪ ದೊಡ್ಡವರಾಗಲಿ ಅಂತಲೇ ನಾವೆಲ್ಲ ವೇಟ್ ಮಾಡ್ತಿದ್ವಿ. ಸೊ ಅವರೆಲ್ಲ ದೊಡ್ಡವರಾಗಿ ಅವರೇ ನಡೆಯೋ ಹಂಗೆ ಆದಮೇಲೆ ಎಲ್ಲ ಟ್ರಿಪ್ ಮಾಡಿದರೆ ಚೆಂದ, ಇಲ್ಲ ಅಂತಂದರೆ ಮಕ್ಕಳನ್ನ ಯಾವಾಗಲೂ ಎತ್ತಿಕೊಂಡೇ ಇರಬೇಕು. ಹಾಗಾಗಿ ಅವರು ಸ್ವಲ್ಪ ದೊಡ್ಡವರಾದ್ರಲ್ವ, ಹಾಗಾಗಿ ನಾವು ಈ ಥರ ಅದರಲ್ಲೂ ಇವಾಗ ಇದೇ ಫಸ್ಟ್ ಟೈಮ್ 4 ಡೇಸ್ ಟ್ರಿಪ್ಪು ನಾವು ಮಾಡ್ತಿರೋದು. ಸೊ ಅಲ್ಲಿ ಹೋಗಿಬಿಟ್ಟು ಸ್ವಲ್ಪ ದೇವಸ್ಥಾನದ್ದೆಲ್ಲ ವಿಡಿಯೋ ಮಾಡಿಕೊಂಡು ನಾವು 1-2 ಫೋಟೋಸ್ ತಕ್ಕೊಂಡು ನೆಕ್ಸ್ಟ್ ಅಲ್ಲೆಲ್ಲ ದೇವಸ್ಥಾನದ್ದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವಲ್ಲಿ ದೇವಸ್ಥಾನದ ಹತ್ರ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ ಅಲ್ವಾ, ಸೊ ಆ ಪಾರ್ಕಲ್ಲಿ ನಾವು ಎಂಟ್ರಿ ಕೊಟ್ವಿ. ಅದನ್ನೊಂಚೂರು ಮಕ್ಕಳಿಗೆ ತೋರಿಸೋಣ ಅಂತ. ಪಾರ್ಕಲ್ಲಿ ಇಲ್ಲಿ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಅವರು ಕೂಡ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಳ್ತಿದ್ದಾರೆ. ನಾವು ಹಾಗೆ ತಗೊಂಡಿದ್ದೆ, ವಿಡಿಯೋ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಪಾರ್ಕ್ ಒಳಗೆ ಎಂಟ್ರಿ ಕೊಟ್ವಿ. ಪಾರ್ಕ್ ಕೂಡ ಚೆನ್ನಾಗಿತ್ತು. ಅಲ್ಲಿ ನನಗೆ ಇಷ್ಟ ಆಗಿದ್ದು, ಇವಾಗ ವೆರೈಟೀಸ್ ಎಲ್ಲ ಫ್ಲವರ್ಸ್ ಹಾಕ್ಬಿಟ್ಟಿದ್ದಾರೆ ಇನ್ನೊಂದು ಕಡೆ ಸೈಡಲ್ಲಿ. ಸೊ ಟಾಪಲ್ಲಿ ಇಲ್ಲಿ ಫಿಶ್ಗಳು ಒಂದು ಪಾಂಡ್ ಮಾಡಿಬಿಟ್ಟು ಅದರಲ್ಲಿ ತುಂಬ ಈ ಥರ ಫಿಶ್ಗಳನ್ನು ಬಿಟ್ಬಿಟ್ಟಿದ್ದಾರೆ. ನೋಡೋರಿಗಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಫುಲ್ಲು ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ ಇದನ್ನು ನೋಡ್ತಾ ಇದ್ದರೆ ಅವರು. ಇಲ್ಲೇ ಒಂದು 10 ನಿಮಿಷ ಏನೋ 15 ನಿಮಿಷ ಇದ್ವಿ. ಅದಾದಮೇಲೆ ನೆಕ್ಸ್ಟ್ ಮೇಲ್ಗಡೆ ಒಂದು ಪಾರ್ಕ್ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂಥ ಫ್ಲವರ್ಸ್ ನೋಡ್ಕೊಂಡು ಬಂದ್ವಿ. ಇದು ಮಧ್ಯದಲ್ಲಿ ಈ ಥರ ಮಾಡಿದ್ದಾರೆ ಕಾರಂಜಿ. ಸೊ ಇದು ಕೂಡ ಚೆನ್ನಾಗಿತ್ತು ನೋಡಿಕೊಂಡು. ಇದರ ನಂತರ ನೆಕ್ಸ್ಟ್ ಹೋಗಿದ್ದೆ ಕಾರ್ ಗ್ಯಾಲರಿಗೆ ಹೋಗಿದ್ವಿ. ಸೊ ನಂಗೆ ಫುಲ್ ಇಷ್ಟ ಆಯಿತು ಕಾರ್ಸ್ ಎಲ್ಲ ನೋಡಿಬಿಟ್ಟು. ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.